ಗುತ್ತಿಗೆದಾರ ಸಚಿನ್ ಪಂಚಾಳ್ ಸುಸೈಡ್ ಪ್ರಕರಣ ಸಂಬಂಧ ಸಚಿವ ಪ್ರಿಯಾಂಕಾ ಅವರ ತಲೆದಂಡಕ್ಕೆ ಪಟ್ಟಿಡಿದಿರುವಂತಹ ಬಿಜೆಪಿ ಇವತ್ತೊಂದಿಷ್ಟು ಹೋರಾಟವನ್ನ ಮಾಡಿದ್ರು. ಇವತ್ತು ಸುಪಾರಿ ಸ್ಪಾನ್ಸರ್ ಖರ್ಗೆ ಅಂತ ಒಂದು ಬರಹವಳ ಪೋಸ್ಟರ್ ಎಲ್ಲ ಹಾಕೊಂಡ್ಬಿಟ್ಟು ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಾರ್ಯಕರ್ತರೆಲ್ಲ ಒಂದಿಷ್ಟು ಅಂಟಿಸಿದ್ದಾರೆ ಅವರೆಲ್ಲ ಫೋಟೋಗಳನ್ನ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಸಿಬಿಐ ಕೊಡಲೇಬೇಕು, ಇದನ್ನ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಮುತ್ತಿಗೆ ಹಾಕೋಕ್ಕೂ ನೋಡಿದ್ದಾರೆ ಅವ್ರ ನಿವಾಸಕ್ಕೆ, ಬಟ್ ಅದು ಯಾವುದೂ ಆಗಿಲ್ಲ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಪೋಸ್ಟರ್ ಆದರೂ ಅಂಟಿಸ್ಕೊಳ್ಳಿ, ಚೀರಾಡಾದರೂ ಚೀರಾಡ್ಕೊಳ್ಳಿ, ಬಟ್ಟೆ ಆದರೂ ಹರ್ಕೊಳ್ಳಿ, ದಾಖಲೆ ಇಟ್ಟು ಮಾತಾಡಿ ಅಂತ ಸವಾಲು ಹಾಕಿದ್ದಾರೆ. ಛಲವಾದಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ನಡೆಯನ್ನು ಗೃಹ ಸಚಿವರು ಆಕ್ಷೇಪಿಸಿದ್ದಾರೆ. ಈ ಮಧ್ಯೆ ಸಚಿನ್ ಡೆತ್ ನೋಟ್ ಅವರದ್ದೇ ಕೈ ಬರಹದ್ದು ಅಂತ ಪೊಲೀಸರು ಈಗ ಖಚಿತಪಡಿಸಿದ್ದಾರಂತೆ. ಪ್ರಕರಣದ ದಾಖಲೆಯನ್ನು ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ತಲ್ವಾರ್ ಹಿಡಿದ ಫೋಟೋವನ್ನು ಬಿಜೆಪಿ ರಿಲೀಸ್ ಮಾಡಿ ನಿನ್ನೆ ಆರೋಪಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪ್ರೂವ್ ಮಾಡಬೇಕಲ್ಲ, ಪೋಸ್ಟರ್ಗಳಿಂದಾನೇ ಇದು ಆಗ್ತದ. ಸಾಕಷ್ಟು ಓದಿರ್ತಾರೆ, ಚೀರಾಡ್ತಾರೆ, ಕೂಗ್ತಾರೆ, ಗಂಟಲೆಲ್ಲ ಹೋಗ್ಬಿಟ್ಟಿರ್ತದೆ. ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಸೂಸೈಡ್ನಲ್ಲಿ, ಹೇಗಿದೆ ಅಂತ ಹೇಳಿ. ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು? ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಮಾನ್ಯ ಸಚಿವರೇ, ನಿಮ್ಮ ಉದ್ದಟತನವನ್ನ ಬದಿಗಿಡ್ರಿ. ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ. ಅಪಾದನೆ ಬಂದಾಗ ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನೋದನ್ನ ತಾವು ಕಲ್ತ್ಕೊಳ್ಬೇಕು. ತೀರ್ಮಾನ ನಿಮಗೆ ಬಿಟ್ಟಿದ್ದು, ಆದ್ರೆ ಹೋರಾಟ ಮಾತ್ರ ನಮ್ಮದು ನಿಲ್ಲೋದಿಲ್ಲ. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ನನ್ನದು ಏನೂ ಪಾತ್ರ ಇಲ್ಲ, ಡೆತ್ ನೋಟ್ ಅಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು, ದೂಷಣೆ ಮಾಡೋದು ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ. ನೋಡಿ ಎಷ್ಟು ಬ್ರಿಲಿಯಂಟ್ ಆಗಿದೆ ದಿವ್ಯಾ. ಅವಾಗ ಅನಿಸ್ಲಿಲ್ಲ ಈ ಪೋಸ್ಟರ್ ಅಂಟಿಸ್ಬೇಕಾದ್ರೆ. ಇವಾಗ ಅದನ್ನೇ ಹೇಳೋದು, ಅಧಿಕಾರ ಬಿಟ್ಟು ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಅರಿವು ಅಧಿಕಾರದಲ್ಲಿ ಇದ್ದಾಗಲೇ ಗೊತ್ತಾಗುತ್ತೆ. ಕುರ್ಚಿಯನ್ನ ಬಿಟ್ಟು ಕೊಡ್ಬೇಕಾದ್ರೆ. ಆಮೇಲೆ ಆ ಫೋಟೋ ನಾನು ಇನ್ನೇನೆ ಹೇಳ್ತಾ ಇದ್ದೆ, ಅದೊಂದು ಯಾವುದೋ ತಲವಾರ್ ಹಿಡ್ಕೊಂಡಿರೋ ಫೋಟೋ ಇಟ್ಬಿಟ್ಟು ಇದು ಗೂಂಡಾಗಿರಿ ಅಂತ ಹೇಳಿದ್ರಲ್ಲ, ಈಗ ನಿಮ್ಮ ಫೋಟೋ ಕೂಡ ಬಂತಲ್ಲ, ಇದನ್ನ ಏನಂತ ಕರಿಬೇಕು? ಅದಕ್ಕೆ ಫೋಟೋಗಳ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು. ನಿಮ್ದು ಯಾವತ್ತಿಂದೋ ಒಂದು ಫೋಟೋ ಬಂದ್ಬಿಡುತ್ತೆ. ಸೊ ಅದಕ್ಕೆ ಬಗ್ಗೆ ಬಹಳ ಜಾಗೃತರಾಗಿರಿ. ಇನ್ನು ಸಿಟಿ ರವಿ ಹೆಬ್ಬಾಳ್ಕರ್ ನಡುವಣ ಕದನದ ವಿಚಾರವಾಗಿ ಸಿಐಡಿ ತನಿಖೆಗೆ ಈಗಾಗಲೇ ಸರ್ಕಾರ ವಹಿಸಿದೆ. ತನಿಖೆ ಕೂಡ ಶುರುವಾಗಿದೆ. ಈ ಹೊತ್ತಲ್ಲೇ ಸಿಟಿ ರವಿ ರಾಜಭವನದ ಕದ ತಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಹೆಬ್ಬಾಳ್ಕರ್ ಪೊಲೀಸರ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಿಲ್ಲ. ಈಗಾಗಲೇ ಸಿಐಡಿ ತನಿಖೆಗೆ ಪ್ರಕರಣ ಒಪ್ಪಿಸಿದ್ದೇವೆ, ತನಿಖೆಯಲ್ಲಿ ಏನ್ ಬರುತ್ತೆ ನೋಡೋಣ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಆಪಾದನೆ ಮಾಡುವುದು ಸಾಮಾನ್ಯ, ಆದರೆ ಸರಿ ತಪ್ಪು ಯಾವುದು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದನ್ನು ಆಧರಿಸಿ ಕ್ರಮ ತಗೋತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಇನ್ನು ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶಾಸಕ ವಿನಯ್ ಕುಲಕರ್ಣಿಗೆ ಭಾರಿ ಸಂಕಷ್ಟ ಈಗಂತೆ. ಯಾಕೆ ಅಂದ್ರೆ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಕೋರಿಗ ಸಿಬಿಐ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದೆ. ಆರೋಪಿ ವಿನಯ್ ಅವರ ಜಾಮೀನನ್ನು ಷರತ್ತುಗಳನ್ನು ಉಲ್ಲಂಘಿಸಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಸಿಬಿಐ ಆರೋಪ ಮಾಡ್ತಾ ಇದೆ. ಅವರು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ. ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷ್ಯ ನುಡಿಯದಂತೆ ಸಾಕ್ಷಿಗಳ ಮೇಲೆ ಕುಲಕರ್ಣಿ ಆಪ್ತರು ಒತ್ತಡ ಹೇರ್ತಾ ಇದ್ದಾರೆ. ಆರೋಪಿಗಳನ್ನ ಬೆಂಗಳೂರು, ತುಮಕೂರು ಇಂತಹ ಲಾಡ್ಜ್ಗಳಲ್ಲೆಲ್ಲ ಇರಿಸಿ ಆಸೆ ಆಮಿಷಗಳನ್ನು ಒಡ್ಡುವ ಮೂಲಕ ಮನವೊಲಿಸಲು ಕುಲಕರ್ಣಿ ಆಪ್ತರು ಕಸರತ್ತು ನಡೆಸಿರೋದು ಈಗ ಗೊತ್ತಾಗಿದೆ ಅಂತ ಸಿಬಿಐಗೆ. ಈ ಸಂಬಂಧ ಫೋನ್ ಕರೆಗಳ ಸಾಕ್ಷ್ಯಗಳನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಸಿಸಿಟಿವಿಯ ದೃಶ್ಯಾವಳಿಗೆ ಸಾಕ್ಷ್ಯಗಳನ್ನು ಕೂಡ ಸಿಬಿಐ ಈಗ ಸಂಗ್ರಹಿಸಿದೆ ಅಂತೆ. ಹಾಗಾಗಿ ಇದನ್ನು ಕೋರ್ಟ್ಗೆ ಒಪ್ಪಿಸಿ ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು ಮಾಡಬೇಕು ಅಂತ ಸಿಬಿಐ ಈಗ ವಾದ ಮಂಡಿಸಲಿದೆ. ಸೊ ಹಾಗಾಗಿ ಇದು ಸಂಕಷ್ಟ ಅಂತಿದ್ದಾರೆ. ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೊಲೆ ಪ್ರಕರಣಗಳು ಹೊತ್ತಿರುವಂಥ ಸಂದರ್ಭದಲ್ಲಿ ಜಾಮೀನು ಯಾಕೆ ಕೊಡೋದಿಲ್ಲ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಈಗ ಇದರಲ್ಲಿ ಅವ್ರ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೋ ಬೀರಿಲ್ವೋ, ಅವ್ರ ಆಪ್ತರು ಬೀರಿದ್ದಾರೋ, ಅಥವಾ ಇವ್ರಿಗೆ ಗೊತ್ತಿಲ್ಲದೇನೆ ಆಪ್ತರು ಹೋಗ್ಬಿಟ್ಟು ನಮ್ಮ ಬಾಸ್ ಅನ್ನ ಮೆಚ್ಚಿಸೋಣ ಇರುವಂತ ಹೇಳ್ಬಿಟ್ಟು ಅವರೇ ಹೆಚ್ಚಿನ ರೀತಿಯಾದಂಥ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಯಾವುದೇ ಬಂದರೂ ಕೂಡ ನಿಮಗೆ ತಗಲಾಕೊಳ್ಳೋದು, ಅನುಭವಿಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು. ಗೊತ್ತಿಲ್ಲ ಆಪ್ತರು ಮಾಡೋದ್ರಿಂದ ಇವ್ರ ಎಡವಟ್ಟ ಅಥವಾ ವಿನಯ್ ಕುಲಕರ್ಣಿಯವರೇ ಫೋನ್ ಮಾಡಿದಾರ ಗೊತ್ತಿಲ್ಲ. ಸಿಬಿಐನವರು ಕೋರ್ಟಿಗೆ ಕೊಟ್ಟಾಗ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ವರ್ಷದ ಕೊನೆಯ ದಿನ ರಾಜ್ಯದ ಹಲವೆಡೆ ಗರ್ಭಿಣಿಯರು, ಬಾಣಂತಿಯರು, ಹಸುಗೂಸುಗಳು ಮೃತಪಟ್ಟಿದ್ದಾರೆ. ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದ ಗರ್ಭಿಣಿ
ರಾಧಿಕಾ ಬೆಳಗಾವಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ವಿಷಯ ತಿಳಿದ ಪತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಹೈ ಬಿಪಿ ಮತ್ತು ಹೃದಯಾಘಾತದಿಂದ ರೇಣುಕಾ ಎಂಬ ಬಾಣಂತಿ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಅತ್ತ ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 2 ದಿನದಲ್ಲಿ 2 ಹಸುಗೂಸು ಮೃತಪಟ್ಟಿದೆ. ಅದು ಏನಾಗ್ತಾ ಇದೆಯೋ ಆರೋಗ್ಯ ಇಲಾಖೆಯ ಸಿಸ್ಟಮ್ ಏನಾಗ್ತಾ ಇದೆ ಗೊತ್ತಿಲ್ಲ. ಪಾಪ ಅದು 8 ತಿಂಗಳು ಗರ್ಭಿಣಿಯಾಗಿದ್ರು ಅವರು. ಪಾಪ ಅಲ್ಲಿಂದ ಯಾವುದೋ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿಂದ ಮಗು ಸತ್ತಿದೆ ಅಂತಂದಾಗ ಅವರನ್ನು ನೋಡ್ಸೋಕೆ ಇನ್ನೆಲ್ಲೋ ಕಳಿಸ್ಕೊಡ್ತಾರೆ, ಅಲ್ಲಿಂದ ಇನ್ನೊಂದು ಯಾವುದೋ ಆಸ್ಪತ್ರೆಗೆ ಹೋಗ್ತಾರೆ. ಇನ್ನು ಆಸ್ಪತ್ರೆ ಯಾಕೆ ನಡೆಸ್ತೀರಿ ನೀವು? ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದಾದರೆ ಮಸ್ಟ್ ಶುಡ್ ಇದ್ರ ಬಗ್ಗೆ ಗಮನ ಹರಿಸಬೇಕು ದಿನೇಶ್ ಗುಂಡೂರಾವ್ ಅವರು. ಈ ವಿಚಾರದಲ್ಲಿ ಭಾಳ ಸೀರಿಯಸ್ ಮ್ಯಾಟ್ರ್ ಇದು. ಬಾಣಂತಿಯರ ಸಾವಾಗ್ತಾ ಇದೆ, ಈಗ ಗರ್ಭಿಣಿಯರ ವಿಚಾರದಲ್ಲಿ ಪ್ರಕರಣಗಳು ಬರ್ತಾ ಇದೆ. ಏನಾಗ್ತಾ ಇದೆ? ಏನೋ ರಾಂಗ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅನ್ಸುತ್ತಪ್ಪ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚಿದಂಥ ಗಾಯಕಿಯ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಮದುವೆ ನಿಶ್ಚಯವಾಗಿದೆ ಅಂತೆ. ಓಕೆ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ವೇಳೆ ಚೆನ್ನೈ ಮೂಲಕ ಶಿವಶ್ರೀ ಸ್ಕಂದ ಪ್ರಸಾದ್ ಹಾಡಿದಂತಹ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನು ಮೆಚ್ಚಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದರು. ಇದೀಗ ಈ ಗಾಯಕಿ ಜೊತೆಗೆ ತೇಜಸ್ವಿ ಸೂರ್ಯ ವಿವಾಹ ಫಿಕ್ಸ್ ಆಗ್ತಾ ಇದೆ ಅಂತೆ. ಈಗಾಗಲೇ ಮಾತುಕತೆ ಕೂಡ ಮುಗಿದಿದೆ ಅಂತೆ. ಮುಂದಿನ ಮಾರ್ಚ್ನಲ್ಲಿ ಶಿವಶ್ರೀ ಸ್ಕಂದ ಪ್ರಸಾದ್ರನ್ನ ತೇಜಸ್ವಿ ಸೂರ್ಯ ವರಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಒಳ್ಳೆಯದಾಗಲಿ, ಚೆನ್ನಾಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ. ಏನ್ ವಾರು? ಬಾಸಿಸಂ ವಾರ್. ಇದನ್ನ ತಿಳಿಗೊಳಿಸೋಕೆ ಅಂತ ನಟ ಸುದೀಪ್ ಪ್ರಯತ್ನ ಪಟ್ಟಿದ್ದಾರೆ. ಇಂದು ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ಪ್ರೇಕ್ಷಕರ ಜೊತೆ ಕುಳಿತು ಮ್ಯಾಕ್ಸ್ ಸಿನಿಮಾ ವೀಕ್ಷಿಸಿದ ಬಳಿಕ ಮಾತನಾಡಿದ ಸುದೀಪ್, ಫ್ಯಾನ್ಸ್ ನಡುವೆ ಯಾರೋ ತಂದು ಹಾಕೋ ಕೆಲಸ ಮಾಡ್ತಿರಬಹುದು ಅಂತ ಶಂಕಿಸಿದ್ದಾರೆ. ನನ್ನ ಫ್ಯಾನ್ಸ್ಗೆ ನಾನು ಬುದ್ಧಿ ಮಾತು ಹೇಳಬಲ್ಲೆ, ಮಿಕ್ಕ ಫ್ಯಾನ್ಸ್ಗೆ ಅವರವರ ಹೀರೋಗಳು ಬುದ್ಧಿ ಹೇಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಿ? ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರಲ್ಲ. ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು. ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಬಲ್ಲೆ, ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬಲ್ಲೆ. ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಬೇಕು. ಎಲ್ಲರಿಗೂ ಒಂದ್ ಕಡೆ ಖುಷಿ ಇದ್ರೆ ಇನ್ನೊಂದೇನೋ ಶಾಕ್ ಅಂತಾರಪ್ಪ. ಏನ್ ಶಾಕ್ ಇದು? ರೈತರಿಗಂತೆ. ಅಯ್ಯೋ ಪಾಪ ಅವ್ರು ಯಾರೋ ಪಾಪ ಒಬ್ಬ ಹುಡುಗ ಹೇಳ್ತಾ ಇದ್ನಲ್ಲಿ ಬೆಳೆ ಮಳೆ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತ. ಇಲ್ಲಿ ನೋಡಿದ್ರೆ ಏನೋ ಶಾಕ್ ಅಂತಿದ್ದಾರೆ. ಶೀಘ್ರವೇ ಈಗ DAP ರಸಗೊಬ್ಬರದ ದರ 200 ರೂಪಾಯಿಯಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅಂತೆ. ಯಾಕೆ ಇದಕ್ಕೆ ಜಾಸ್ತಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಗೊತ್ತಾಗ್ತಿಲ್ಲ. ಪದೇ ಪದೇ ಜಾಸ್ತಿ ಆಗ್ತಾನೆ ಇದೆ. ಆಮದು ಮಾಡಿಕೊಳ್ಳೋಕೆ ಕೇಂದ್ರ ಈವರೆಗೂ ಕೂಡ ಕೊಡ್ತಿದ್ದ ವಿಶೇಷ ಪ್ರೋತ್ಸಾಹಕಗಳನ್ನು ಗಡುವು ಇಂದಿಗೆ ಮುಗಿದೋಗ್ಬಿಟ್ಟಿದೆ. ಇದರ ವಿಸ್ತರಣೆಗೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಇದರ ಜೊತೆಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನ ಕಳೆದಂತೆ ಕುಸಿತಾನೇ ಇದೆ. ಹೀಗಾಗಿ DAP ಆಮದು ವೆಚ್ಚ ಸಹಜವಾಗಿ ಹೆಚ್ಚುತ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ 50 kg DAP ಚೀಲದ ಮೇಲೆ ಕನಿಷ್ಠ 200 ರೂಪಾಯಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಗೊತ್ತಾಯ್ತು, ರೈತರು ಸರಿಯಾಗಿ ಕೊಡ್ತಾರೆ ಏಟನ್ನು. ಹಿಂಗೆ ಮಾಡ್ತಾ ಹೋಗ್ಬಿಟ್ರಿ ನೀವು. ಸತತ ಬ್ಯಾಟಿಂಗ್ ವೈಫಲ್ಯ, ನಾಯಕತ್ವ ವೈಫಲ್ಯದಿಂದ ಬಳಲ್ತಾ ಇರುವ ರೋಹಿತ್ ಶರ್ಮಾ ಸಿಡ್ನಿ ಟೆಸ್ಟ್ ಬಳಿಕ ನಿವೃತ್ತಿ ಘೋಷಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ವಿಷಯ ತಿಳಿದ BCCI ಬಾಸ್ಗಳು ರೋಹಿತ್ ಮನವೊಲಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೆ ರೋಹಿತ್ ಮಾತ್ರ ನಿವೃತ್ತಿ ವಿಚಾರದಲ್ಲಿ ತಮ್ಮ ಮನಸ್ಸನ್ನ ಬದಲಿಸುವ ಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಒಂದೊಮ್ಮೆ ಅದೃಷ್ಟ ಕೂಡಿ ಬಂದು ಟೀಂ ಇಂಡಿಯಾ WTC ಫೈನಲ್ ತಲುಪಿದ್ರೆ ಆ ಪಂದ್ಯದವರೆಗೂ ತಮ್ಮ ನಿರ್ಧಾರವನ್ನ ಮುಂದೂಡಬೇಕು ಅಂತ ರೋಹಿತ್ ಶರ್ಮಾರನ್ನ ಒಪ್ಪಿಸಲು BCCI ಪ್ರಯತ್ನ ನಡೆಸ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ರೋಹಿತ್ ಶರ್ಮಾಗೆ ಸಿಡ್ನಿ ಟೆಸ್ಟ್ ಕೊನೆ ಪಂದ್ಯವಾಗಬಹುದು. PF ವಂಚನೆ ಆರೋಪವನ್ನು ಹೊತ್ತಿದ್ರಲ್ಲ ರಾಬನ್ ಉತ್ತಪ್ಪ ಅವ್ರು ಹೇಳ್ತಾ ಇದ್ರೆ ಅವತ್ತೇನೆ ನನಗೂ ಇದಕ್ಕೂ ಸಂಬಂಧ ಇರಲಿಲ್ಲ, ಕಂಪ್ನಿ ಎಲ್ಲ ಮಾರಾಗ್ಬಿಟ್ಟಿದೆ ಅಂತ. ಈಗ ಸದ್ಯಕ್ಕೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಪೊಲೀಸರು ಹೊರಡಿಸಿದಂಥ ಬಂಧನ ವಾರಂಟಿಗೆ ಈಗ ತಡೆ ಕೊಟ್ಟಿದ್ದಾರೆ. ರಿಕವರಿ ನೋಟಿಸು, ಬಂಧನ ವಾರಂಟಿ ಪ್ರಶ್ನಿಸಿ ರಾಬಿನ್ ಉತ್ತಪ್ಪ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ರಜಾಕಾಲದ ಪೀಠ ನಡೆಸಿತು. ಜೊತೆಗೆ ಆದೇಶ ಕೊಟ್ಟಿದ್ದಾರೆ. ಕೇಂದ್ರ ಕಾರ್ಮಿಕ ಇಲಾಖೆ ಮತ್ತು PF ಆಯುಕ್ತರು ಮತ್ತು ಪುಲಕೇಶಿ ನಗರ ಠಾಣಾಧಿಕಾರಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಮುಂದೂಡಿದ್ದಾರೆ. MNLA ಕೊಲೆ ಪ್ರಕರಣದಲ್ಲಿ ಸಿಲುಕಿ 2017ರಿಂದ ಜೈಲಿನಲ್ಲಿರುವ ಕೇರಳ ಮೂಲದ ನರ್ಸ್ ನಿಮಿಷಪ್ರಿಯಾಗೆ ಮರಣದಂಡನೆಯನ್ನ ಅಲ್ಲಿನ ಅಧ್ಯಕ್ಷ ರಶೀದ್ ಅಲ್ ಅಲಿಮಿ ಫೈನಲ್ ಮಾಡಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಶಿಕ್ಷೆ ಜಾರಿಯಾಗುವ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ನಿಮಿಷಪ್ರಿಯಾ ರಕ್ಷಿಸಲು ಮೋದಿ ಸರ್ಕಾರ ಫೀಲ್ಡ್ಗಿಳಿದಿದೆ. ನಿಮಿಷಪ್ರಿಯಾಗೆ ಮರಣದಂಡನೆ ತಪ್ಪಬೇಕು ಅಂದ್ರೆ ಕೊಲೆಯಾದ ವ್ಯಕ್ತಿಯ ಕುಟುಂಬ ಕ್ಷಮಾದಾನ ನೀಡಬೇಕಾಗುತ್ತೆ. ಕಟ್ಟರ್ ಧರ್ಮೀಯ ದೇಶ ಪಾಕಿಸ್ತಾನದಲ್ಲಿ ಅಚ್ಚರಿ ನಡೆದಿದೆ. ಏನು ಅಲ್ಲೂ ಒಂದು ಅಚ್ಚರಿ ನಡೆಯುತ್ತಾ? ಅಯ್ಯೋ, ಗೊಡ್ಡು ಸಂಪ್ರದಾಯಗಳಿಗೆ ಸೆಡ್ಡು ಹೊಡೆದ 18ರ ಹರೆಯದ ಯುವಕನೊಬ್ಬ ತನ್ನ ತಾಯಿಗೆ 2ನೇ ಮದುವೆ ಮಾಡಿದ್ದಾನಂತೆ. 18 ವರ್ಷ ನಮಗಾಗಿ ಜೀವ ತೆಗೆದ ಅಮ್ಮನಿಗೆ ಖುಷಿಯಿಂದ ಈ ಉಡುಗೊರೆ ಅಂತ ಪುತ್ರ ಅಬ್ದುಲ್ ಅಹದ್ ಹೇಳಿದ್ದಾನೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ವೈರಲ್ ಆಗಿದೆ. 2ನೇ ಮದುವೆ ಮಾಡೋಕೆ ಅವಕಾಶ ಇದೆಯಲ್ಲ ಅವರಲ್ಲಿ? ಏನಪ್ಪ ಏನು ಗೊತ್ತಿಲ್ಲ, ಹೊಸದಾಗಿ ಏನೋ ವಿಚಿತ್ರ ಆಗಿದೆ.
ಎಸ್, ಇನ್ನು ಆನೇಕಲ್ಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ಒಂಟಿ ಸಲಕಕ್ಕೆ ಕಿಡಿಗೇಡಿಗಳು ಟಾರ್ಚರ್ ಕೊಟ್ಟಿದ್ದಾರೆ. ಆನೆ ಮೇಲೆ ಪಟಾಕಿ ಎಸೆದು ಕೀಟ್ಲೆ ಮಾಡಿದ್ದಾರೆ. ಈ ವೇಳೆ ಕೆರಳಿದ ಆನೆ ಜನರ ಮೇಲೆ ದಾಳಿ ಇಡಲು ನೋಡಿದೆ. ಇದು ಒಂದು ರೀತಿ ಆತಂಕಕ್ಕೂ ಕೂಡ ಕಾರಣವಾಯಿತು. ಇವು ಕರ್ನಾಟಕದ ಆನೆಗಳಂತ ತಮಿಳುನಾಡು ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಏನು ಆನೆಗಳ ಜೊತೆ ಹುಚ್ಚಾಟ ಮಾಡ್ತಾ ಇದ್ದೀರಾ? ಪಟಾಕಿ ಎಲ್ಲ ಹೊಡೆದು ತಲೆ ಬೇಡವಾ? ಯಾರಲ್ಲಿರೋರು ದೊಡ್ಡವರು ಯಾರು ಬುದ್ಧಿ ಹೇಳೋರು ಇಲ್ವಾ ಅಂತ? ಇನ್ನು ಆನೆಗಳು ತಮಿಳುನಾಡು ಆನೆಗಳು ಕರ್ನಾಟಕ ಆನೆಗಳು ಡಿವೈಡ್ ಮಾಡಿ ಇಟ್ಕೊಳ್ಳಿ ಇನ್ಮೇಲೆ. ಕಾಮನ್ ಸೆನ್ಸ್ ಬೇಡವಾ? ಅಲ್ಲಿ ಏನಾಗ್ತಾ ಇದೆ? ಪಟಾಕಿ ಹೊಡೆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅರಿವಾಗಲ್ವಾ? ಯಾವ ಲೆಕ್ಕ ನೀವು ಅದ್ರ ಮುಂದೆ? ಇಷ್ಟು ತುಳಿದು ಹಾಕ್ಬಿಡುತ್ತೆ, ನಿಮ್ಮನ್ನು ಹೊಸಕ ಹಾಕ್ಬಿಡುತ್ತೆ, ಮೂಳೆಗಳು ಪುಡಿ ಪುಡಿ ಆಗೋಗ್ಬಿಡುತ್ತೆ. ಯಾರು ಹೇಳೋರಿಲ್ಲ, ಯಾರು ಕೇಳೋರು. ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ವಲ್ಲ ನಮ್ಮ ಜನಕ್ಕೆ, ಅದೇ ಸಮಸ್ಯೆ ಆಗೋದು.